11 ಜನರ ಸಾವಿಗೆ ಸರ್ಕಾರವೇ ನೇರ ಹೊಣೆ. ಪೊಲೀಸರು ಪರ್ಮಿಷನ್ ಕೊಡದೆ ಇದ್ರೂ ಸಂಭ್ರಮ ನಡೆಯಿತು. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವಾದ್ರೂ ವಿಧಾನಸೌಧದಲ್ಲಿ ಮಾತ್ರ ಕಾರ್ಯಕ್ರಮ ನಡೀತಾ ಇತ್ತು. ಕೊಹ್ಲಿ ಜೊತೆ ಫೋಟೋಶೂಟ್ ನಲ್ಲೇ ಬ್ಯುಸಿ ಇದ್ರು ಎಲ್ಲ. ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಇದು ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನು, ಮತ್ತೊಬ್ಬರ ಯಶಸ್ಸನ್ನು ದುರ್ಲಾಭ ಪಡೆಯುವಂಥ ಆತುರದ ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೇನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರೋವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈ ಪರ್ಮಿಷನ್ ಕೊಟ್ಟಿದ್ರೆ, ಬಲವಂತವಾಗಿ ನೀವು ತೊಗೊಂಡಿದ್ರೆ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಅಂತೇಳಿ ನನಗೆ 100% ಇನ್ಫಾರ್ಮೇಷನ್. ಆಗ ಬಲಾತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ. ಸರ್ಕಾರ ಅಂದರೆ ನಾನೋ ನೀನೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಪೊಲೀಸು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹೈಕೋರ್ಟ್ ಆರ್ಡ್ರೂ ಇದೆ, ಯಾವುದೇ ಮೆರವಣಿಗೆ ಇವೆಲ್ಲ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು. ನಮಗೆ ನಮ್ಮೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ. ಮತ್ತು ಡ್ರೋನ್ ಯೂಸ್ ಮಾಡಿದ್ದಾರೆ. ಹಾಂ, ಡ್ರೋನ್ ಯೂಸ್ ಮಾಡೋಂಗಿಲ್ಲ, ಹೈ ಸೆಕ್ಯೂರಿಟಿ ಝೋನ್ ಮಾಡಿದ್ದಾರೆ. ಈ ಪರ್ಮಿಷನ್ ಕೊಟ್ಟಿದ್ರೆ, ಬಲವಂತವಾಗಿ ನೀವು ತೊಗೊಂಡಿದ್ರೆ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.